ಬದಲಾಯಿಸ್ತೇವೆ. ಅದು ನನ್ನ ಸ್ಥಿತಿಯಲ್ಲ, ಅದು ನನ್ನ ಸ್ಥಾನ ಅಲ್ಲ. ಹಲ್ಲೆಲೂಯಾ. ನಾನಾ ವಿಧವಾದಂತ ಉಪದೇಶಗಳು. ಹಲ್ಲೆಲೂಯಾ. ದೇವರು ಎಲ್ಲಿದ್ದಾನೆ? ನಮ್ಮಲ್ಲಿದ್ದಾನೆ. ದೇವರೇ ನಿನ್ನ ಮನಸ್ಸು ಕೊಡು, ಮನಸ್ಸು ಕೊಡು. ಬೈಬಲ್ ಹೇಳುತ್ತೆ, ಕ್ರಿಸ್ತನಿಗಿರುವ ಅದೇ ಮನಸ್ಸು ಯಾರಿಗಿದೆ? ನಮಗಿದೆ. ದೇವರೇ ನನ್ನನ್ನು ಅಭಿಷೇಕ ಮಾಡು. ಬೈಬಲ್ ಹೇಳುತ್ತೆ. ಆಮೇಲೆ ಹಲ್ಲೆಲೂಯಾ. ಓಕೆ, ಮೊದಲನೇ ಯೋಹಾನ 2:20 ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ. 27 ಆ ಅಭಿಷೇಕ ಮಾಡಿದಾತನು ಎಲ್ಲಿ ವಾಸ ಮಾಡ್ತಾನೆ? ನಮ್ಮಲ್ಲಿ ವಾಸ ಮಾಡ್ತಾನೆ. ಹಲ್ಲೆಲೂಯಾ. ಸೊ ಆಮೇನ್. ಈ ಎಲ್ಲಾ ವಚನಗಳು ಹಲ್ಲೆಲೂಯಾ. ಓಕೆ, ದಯಮಾಡಿ ತಿಳ್ಕೊಳ್ಳಿ. ಆಮೇನ್. ಬೇರೆ ಬೇರೆ ನಾನಾ ವಿಧವಾದ ಅಂದ್ರೆ ಏನ್ರಿ? ಬೇರೆ ಬೇರೆ ಬಣ್ಣಗಳು. ಹಲ್ಲೆಲೂಯಾ. ಬೇರೆ ಬೇರೆ ಬಣ್ಣಗಳು. ಒಂದು ದಿನ ಎಲಿಯನ ಬಗ್ಗೆ ಪ್ರಸಂಗ, ಇನ್ನೊಂದು ದಿನ ಕೃಪೆ ಬಗ್ಗೆ ಪ್ರಸಂಗ. ಒಂದು ದಿನ ಎಲಿಷನ ಬಗ್ಗೆ ಪ್ರಸಂಗ, ಇನ್ನೊಂದು ದಿನ ಹಲ್ಲೆಲೂಯಾ ಯೇಸು ಬಗ್ಗೆ ಪ್ರಸಂಗ. ಹಲ್ಲೆಲೂಯಾ. ಒಂದು ದಿನ ಯೇಸು ಸ್ವಾಮಿ ಮಾಡಿ ಮುಗಿಸಿದ ಕಾರ್ಯಗಳ ಬಗ್ಗೆ ಪ್ರಸಂಗ, ಇನ್ನೊಂದು ದಿನ ಹಲ್ಲೆಲೂಯಾ ಪ್ರಾಸ್ಪೆರಿಟಿ ಬಗ್ಗೆ ಪ್ರಸಂಗ. ಹಲ್ಲೆಲೂಯಾ. ಈಗ ನಾನಾ ವಿಧವಾದ ಉಪದೇಶಗಳಿಗೆ, ಆಮೇಲೆ ಹಲ್ಲೆಲೂಯಾ ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ. ಹಲ್ಲೆಲೂಯಾ. ಓಕೆ, ಅನ್ಯ ಏನದು? ಆಮೇಲೆ ಹಲ್ಲೆಲೂಯಾ ಸೆಳವಿಗೆ, ನಾನಾ ಉಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ಡೇಂಜರ್. ಓಕೆ, ಅಲ್ಲಿ ಏನು ಹೇಳ್ತದಾನೆ? ಸೆಳವಿಗೆ ಸಿಕ್ಕಬೇಡಿರಿ. ಆ ಸೆಳವಿಗೆ ಎನ್ನುವಂತ ಪದ ಗ್ರೀಕ್ ಭಾಷೆಯಲ್ಲಿ PARAPHERESIOI ಅಂದ್ರೆ ಪ್ಯಾರಾ ಅಪಿಯರ್ ಸೋಐ ಅಂತಂದ್ರೆ. ಓಕೆ, ಇದರ ಅರ್ಥ ಏನಂದ್ರೆ, ನಿಜವಾದ ಸೆಳವಿಗೆ ಎನ್ನುವಂತ ಪದಕ್ಕೆ ಅರ್ಥ ಏನಂದ್ರೆ ಟು ಬಿ ರಿಮೂವ್ಡ್. ಟು ಬಿ ರಿಮೂವ್ಡ್ ಅಂತಂದ್ರೆ ಏನ್ ಗೊತ್ತಾ? ತೆಗೆದು ಹಾಕುವುದು. ಆಮೇನ್. ತೆಗೆದು ಹಾಕುವುದು ಆ ಪದಕ್ಕೆ ಅರ್ಥ. ಇಂಥ ಉಪದೇಶಗಳ ಸೆಳವಿಗೆ ನೀವೇನ್ ಮಾಡಬೇಡ್ರಿ. ಇಂಥ ಒಂದು ಉಪದೇಶಗಳ ಸೆಳವಿಗೆ ಸಿಕ್ಕಿ ಹಾಕಿಕೊಳ್ಳಬೇಡಿರಿ. ಟು ಬಿ ರಿಮೂವ್ಡ್ ಅಂದ್ರೆ ಏನು ಗೊತ್ತಾ? ಈಗ ನಾವು ಯಾವುದೇ ಪುಸ್ತಕವನ್ನು ಓದುವಾಗ, ಯಾವುದೇ ಅಧ್ಯಾಯವನ್ನು ಓದುವಾಗ ವಚನದಿಂದ ನಾವು ಸಂದೇಶವನ್ನ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಆ ಅಧ್ಯಾಯವನ್ನು ಓದುತ್ತಾ ಸಂದೇಶವನ್ನ ಮಾಡ್ಬೇಕು, ಸಂದರ್ಭವನ್ನು ಓದುತ್ತಾ ಸಂದೇಶವನ್ನ ಮಾಡ್ಬೇಕು. ಈಗ ಪೌಲನು ಇಲ್ಲಿ ಈ ಮಾತುಗಳನ್ನು ಹೇಳ್ತಾ ಇರುವಾಗ ಅವನ ಸಂದರ್ಭ, ಕಾಂಟೆಕ್ಸ್ಟ್, ಹಲ್ಲೆಲೂಯಾ, ಅವನು ಏನು ಹೇಳ್ತಾ ಇದ್ದಾನೆ? ಸೆಳವಿಗೆ ಅಂತ ಹೇಳಿದ್ರೆ ಆಮೇನ್ ಅರ್ಥ ಏನ್ ಗೊತ್ತಾ? ಟು ಬಿ ರಿಮೂವ್ಡ್ ಅಂದ್ರೆ ತೆಗೆದು ಹಾಕುವುದು. ತೆಗೆದು ಹಾಕುವುದು ಅಂದ್ರೆ ಏನ್ ಗೊತ್ತಾ? ಕ್ರಿಸ್ತನು ನಮಗಾಗಿ ಏನು ಮಾಡಿದ್ದಾನೋ, ಕ್ರಿಸ್ತನು ನಮಗಾಗಿ ಶಿಲುಬೆಯ ಮೇಲೆ ಏನು ಮಾಡಿ ಮುಗಿಸಿದ್ದಾನೋ, ಈ ಸಂದೇಶಗಳನ್ನ ತೆಗೆದು ಹಾಕಿ ಬೇರೆ ಬೇರೆ ಸಂದೇಶಗಳಿಂದ ನಿಮ್ಮ ಆತ್ಮೀಕ ಬೆಳವಣಿಗೆ ಆಗುವುದಿಲ್ಲ. ಅದಕ್ಕೆ ಇಂಥ ಸಂದೇಶಗಳ ಸೆಳವಿಗೆ ನೀವೇನ್ ಮಾಡಬೇಡ್ರಿ, ಸಿಕ್ಕಿ ಹಾಕಿಕೊಳ್ಳಬೇಡಿರಿ. ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರು ಏನ್ ಮಾಡಿಬಿಟ್ಟಿದ್ದಾರೆ ಗೊತ್ತ್ರಿ? ಇಂಥ ಒಂದು ಸಂದೇಶಗಳ ಸೆಳವಿಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವರ ಪ್ರಸಂಗದಲ್ಲಿ ಯಾರು ಇಲ್ಲ. ಹಲ್ಲೆಲೂಯಾ. ಕ್ರಿಸ್ತನಿಲ್ಲ. ಅವರ ಪ್ರಸಂಗದಲ್ಲಿ ಏನಿಲ್ಲ. ಯೇಸು ಶಿಲುಬೆಯ ಮೇಲೆ ನಮಗಾಗಿ ಏನು ಮಾಡಿದಾನೆ ಇಲ್ಲ. ಹಲ್ಲೆಲೂಯಾ. ಅವರ ಪ್ರಸಂಗದಲ್ಲಿ ಏನಿಲ್ಲ. ಯೇಸು ನಮಗಾಗಿ ಶಿಲುಬೆಯ ಮೇಲೆ ಏನು ಮಾಡಿ ಮುಗಿಸಿದ್ದಾನೆ, ಅವರ ಪ್ರಸಂಗದಲ್ಲಿ ಅದಿಲ್ಲ. ಒಂದು ವೇಳೆ ಅದನ್ನ ತೆಗೆದು ಹಾಕಿ ಒಂದು ವೇಳೆ ನೀವು ಪ್ರಸಂಗ ಮಾಡುವುದಾದ್ರೆ ನಾನು ಹೇಳ್ತೇನೆ, ನಮ್ಮ ಆತ್ಮೀಕ ಬೆಳವಣಿಗೆ ಆಗಲ್ಲ. ನಾವು ಇನ್ನೂ ಯಾರು? ಹಾಲು ಕುಡಿಯುವಂತ ಕೂಸುಗಳಿದ್ದ ಹಾಗೆ. ಹಲ್ಲೆಲೂಯಾ. ಆಮೇನ್. ನಮಗೆ ಇನ್ನೂ ಏನ್ ಬೇಕು? ನಮಗೆ ಇನ್ನೂ ಆಮೇನ್ ಹಲ್ಲೆಲೂಯಾ ನೆರಳು ಬೇಕು. ಆಮೇನ್. ನಮಗೆ ಇನ್ನೂ ಏನ್ ಬೇಕು? ಓಕೆ, ಏನಾದ್ರೂ ಆಮೇನ್ ವಸ್ತುಗಳು ಬೇಕು. ಅದರ ಮೇಲೇನೆ ಇನ್ನು ಆಧಾರ. ಇವತ್ತು ಬೆಳಿಗ್ಗೆ ಪಾಸ್ಟರ್ ಅವ್ರ ಜೊತೆಲಿ ನಾಷ್ಟ ಮಾಡ್ತಾ ಇರುವಾಗ, ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಾಗ ಅವ್ರು ಅನೇಕ ವಿಷಯಗಳನ್ನು ಹೇಳ್ತಾ ಇದ್ರು. ನನ್ನ ಮನಸ್ಸಿನಲ್ಲಿ ಹಲ್ಲೆಲೂಯಾ ನಾನು ಸಂತೋಷ ಪಡ್ತಾ ಇದ್ದಾಗ ಆಮೇಲೆ ಹಲ್ಲೆಲೂಯಾ ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ಅದೇನು ಗೊತ್ತ್ರಿ? ಆಮೇಲೆ ಹಲ್ಲೆಲೂಯಾ ಯಾವಾಗ ನೀವು ಪ್ರಕಟಣೆಯನ್ನು ಹೊಂದಿಕೊಳ್ಳುತ್ತೀರೋ ಅವಾಗ ನೀವು ಕ್ರಾಂತಿಯನ್ನು ಹೊಂದಿಕೊಳ್ಳುತ್ತೀರಿ. ಒಬ್ಬ ವಿಶ್ವಾಸಿ ಕ್ರಾಂತಿಯನ್ನು ಹೊಂದಿಕೊಳ್ಳಬೇಕಂದ್ರೆ ಅವನು ಏನನ್ನು ಹೊಂದಿಕೊಳ್ಳಬೇಕು ಗೊತ್ತ್ರಿ? ಪ್ರಕಟಣೆ. ಯಾವ ಪ್ರಕಟಣೆ? ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಾಟ್ ಈಸ್ ಚರ್ಚ್? ಸಭೆ ಅಂದ್ರೆ ಏನು? ಸಭೆ ಅಂದ್ರೆ ಒಂದೇ, ಅದು ಕ್ರಿಸ್ತನ ಪ್ರಕಟಣೆಯ ಜ್ಞಾನವೇ ಸಭೆಯಾಗಿದೆ. ಹಲ್ಲೆಲೂಯಾ. ಕ್ರಿಸ್ತನು ಹಲ್ಲೆಲೂಯಾ ಮಾಡಿ ಮುಗಿಸಿದ
ವಿಷಯಗಳು ಓಕೆ ಪ್ರಚಾರ ಮಾಡದೆ, ಪ್ರಸಂಗ ಮಾಡದೆ, ಆಮೇನ್, ಓಕೆ, ಏನು ಯೇಸು ನಮಗಾಗಿ ಮಾಡಿ ಮುಗಿಸಿದ್ದಾನೆ ಆ ಸಂದೇಶಗಳು ಇಲ್ಲದೆ ಅದನ್ನ ಏನ್ ಮಾಡಿಬಿಟ್ಟಿದ್ದಾರೆ, ಅವರು ತೆಗೆದು ಹಾಕಿಬಿಟ್ಟಿದ್ದಾರೆ. ಅವ್ರ ಸಂದೇಶ ಇನ್ನು ಏನಾಗಿದೆ, ಹಳೆ ಒಡಂಬಡಿಕೆಯಲ್ಲಿ ಅವನ್ ಹೆಂಗ್ ಪ್ರೇಯರ್ ಮಾಡಿದ, ಹಳೆ ಒಡಂಬಡಿಕೆಯಲ್ಲಿ ಅವ್ರ ಹೆಂಗ್ ಉಪವಾಸ ಮಾಡಿದ್ರು, ಇನ್ನೂ ಜನರಿಗೆ ಇವತ್ತಿಗೂ ಸಹ ಆಮೇಲೆ ಯಾವ ರೀತಿ ಎಲೆಯ ಮೇಲಿದ್ದಂತ 2ರಷ್ಟು ಅಭಿಷೇಕ ಎಲಿಷನ ಮೇಲೋಯ್ತು. ಇವತ್ತಿನ ಸೆಮಿನಾರ್ ಕೂಟಕ್ಕೆ ಹೆಸರೇನು ಗೊತ್ತ್ರಿ, ಡಬಲ್ ಪೋರ್ಷನ್ ಆಫ್ ಅನಾಯಿಂಟಿಂಗ್. ಈ ಕೂಟಕ್ಕೆ ಬಂದ್ರೆ ನಿಮ್ಗೆ ಏನ್ ಸಿಗುತ್ತೆ, 2ರಷ್ಟು ಅಭಿಷೇಕ. ಇನ್ನು ಇವತ್ತು ಕೂಟಗಳ ಆಮೇನ್ ಟೈಟಲ್ ಹೆಸರು ಏನು ಗೊತ್ತ್ರಿ, ಎಲಿಯನ ಕಂಬಳಿ. ಹಲ್ಲೆಲೂಯಾ. ಇವನ್ ಟುಡೇ, ಹಲ್ಲೆಲೂಯಾ. ಸೊ ಆಮೇನ್, ಯಾಕೆ ಅವ್ರಿಗೆ ಗೊತ್ತಿಲ್ಲ ಯೇಸು ಆಗ್ಲೇ ನಮಗಾಗಿ ಏನು ಮಾಡಿದಾನೆ ಗೊತ್ತಿಲ್ಲ. ಆಮೇನ್, ಇನ್ನು ಪಾಪದ ಬಗ್ಗೆ ಪ್ರಸಂಗ, ಆಮೇಲೆ ಇನ್ನು ಪಶ್ಚಾತ್ತಾಪದ ಪ್ರಸಂಗ. 25 ವರ್ಷ ಆಯ್ತು ಅವ್ರು ಚರ್ಚಲ್ಲಿ ಕೂತ್ಕೊಂಡು. ಆಮೇನ್, ಕರ್ತನ ಮೇಜು ಅವ್ರ ಕೈಯಲ್ಲಿ ಬಂದಾಗ, ದೇವ್ರೇ ನಾನು ಪಾಪಿ ಅಪ್ಪ, ನಾನು ಪಾಪ ಮಾಡಿದ್ದೇನೆ. ಇನ್ನು ಪಾಸ್ಟರ್ ಕರ್ತನ ಮೇಜು ಕೊಡುವಾಗ ಏನಂತ ಹೇಳ್ತಾರೆ, ನಿಮ್ಮ ಪಾಪಗಳನ್ನೆಲ್ಲ ಅರಿಕೆ ಮಾಡ್ರಿ, ಯಾಕಂದ್ರೆ ಇದರಲ್ಲಿ ಪಾಲ್ಗೊಳ್ಳುವಾಗ. ಆದ್ರೆ ಅಲ್ಲಿ ಯೇಸು ಹೇಳ್ದ, ನೀವು ಇದರಲ್ಲಿ ಪಾಲ್ಗೊಳ್ಳುವಾಗ ಯಾರನ್ನ ನೆನೆಸ್ರಿ, ನನ್ನನ್ನು ನೆನೆಸಿ ಇದರಲ್ಲಿ ಪಾಲ್ಗೊಳ್ರಿ. ನಾನು ನಿಮಗಾಗಿ ಏನ್ ಮಾಡಿದ್ದೇನೆ, ನಾನು ನಿಮಗಾಗಿ ಏನು ಮಾಡಿ ಮುಗಿಸಿದ್ದೇನೆ, ಇದನ್ನ ನೆನೆಸ್ಕೊಂಡು ಇದರಲ್ಲಿ ಪಾಲ್ಗೊಳ್ರಿ. ಹಲ್ಲೆಲೂಯಾ. ಸೊ ಸೆಳವಿಗೆ ಅಂದ್ರೆ ಕ್ರಿಸ್ತನಿಯು ಏನು ಮಾಡಿ ಮುಗಿಸಿದ್ದಾನೋ, ಫಿನಿಶ್ಡ್ ವರ್ಕ್ ಆಫ್ ಕ್ರಾಸ್ ಇಲ್ಲದೆ ಇರುವಂತ ಸಂದೇಶಗಳು, ಆ ಸೆಳುವಿಗೆ ನೀವೇನ್ ಮಾಡಬೇಡ್ರಿ, ಸಿಕ್ಕಿ ಹಾಕಿಕೊಳ್ಳಬೇಡ್ರಿ. ಆಮೇನ್. ಕೇಳಿ, ಹಲ್ಲೆಲೂಯಾ. ನಾನು ಎಷ್ಟು ತಿಂತೇನೆ ಅನ್ನೋದು ಮುಖ್ಯ ಅಲ್ಲ, ಸರಿಯಾದ ಆಹಾರ ತಿನ್ನೋದ್ರಿಂದ ನನ್ನ ಆತ್ಮೀಕ ಬೆಳವಣಿಗೆ ಆಗುತ್ತದೆ. ಹಲ್ಲೆಲೂಯಾ. ಸೊ ಈಗ ಆಮೇನ್, ಹಲ್ಲೆಲೂಯಾ, ನಮ್ಮ ಕೇಂದ್ರ ಬಿಂದು, ನಮ್ಮ ಪ್ರಸಂಗ ಯಾರು, ಕ್ರಿಸ್ತನು. ಕ್ರಿಸ್ತನು ಏನ್ ಮಾಡಿದ, ಕ್ರಿಸ್ತನು ನನಗಾಗಿ ಏನು ಮಾಡಿ ಮುಗಿಸಿದಾನೆ, ಅದು ನಮ್ಮ ಸಂದೇಶ. ಆಮೇನ್. ಓಕೆ. ಮತ್ತಾಯ 17ನೇ ಅಧ್ಯಾಯದಲ್ಲಿ ಒಂದು ದಿನ ಯೇಸು, ಯೋಹಾನ, ಪೇತ್ರ, ಯಾಕೋಬ ರೂಪಾಂತರ ಎನ್ನುವಂತ ಬೆಟ್ಟದಲ್ಲಿ, ಆ ಬೆಟ್ಟದ ಹತ್ರ ನಿಂತಾಗ ಬೈಬಲ್ ಹೇಳುತ್ತೆ, ಈಗ ಯೇಸುವಿನ ಬಟ್ಟೆಯೆಲ್ಲ ಬಿಳಿಯಾಗುತ್ತೆ, ಆತನ ಮುಖವೆಲ್ಲ ಬಿಳಿಯಾಗುತ್ತೆ, ಮಹಿಮೆಯಿಂದ ಪ್ರಕಾಶಿಸ್ತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಹಲ್ಲೆಲೂಯಾ, ಮೋಶೆ ಪ್ರತ್ಯಕ್ಷನಾಗ್ತಾನೆ, ಇನ್ನೊಂದು ಕಡೆಯಲ್ಲಿ ಎಲಿಯ ಪ್ರತ್ಯಕ್ಷನಾಗ್ತಾನೆ. ಈಗ ಇದನ್ನು ನೋಡಿದಂತ ಶಿಷ್ಯರು ತುಂಬಾ ಸಂತೋಷ ಪಟ್ರು. ಆಮೇಲೆ ಈಗ ಪೇತ್ರ, ಯೋಹಾನ, ಯಾಕೋಬ ಇದನ್ನು ನೋಡಿ ತುಂಬಾ ಸಂತೋಷ ಪಟ್ರು. ಅವ್ರು ಹೇಳಿದ್ರು, ಆಮೇಲೆ ಹಲ್ಲೆಲೂಯಾ, ನಾವು ಯಾರನ್ನು ನೋಡಿದ್ವಿ, ಧರ್ಮಶಾಸ್ತ್ರ. ನಾವು ಯಾರನ್ನ ನೋಡಿದ್ವಿ, ಏಲಿಯ ಪ್ರವಾದಿಯನ್ನ ನೋಡಿದ್ವಿ. ಅವ್ರು ಹೇಳಿದ್ರು ತುಂಬಾ ಸಂತೋಷ. ಈಗ ಇಮಿಡಿಯೇಟ್ ಆಗಿ ಯೇಸುಗೆ ಹೇಳ್ತಾರೆ, ಯೇಸುವೆ ನಾವೇನ್ ಮಾಡ್ತೀವಿ, ಮೋಶೆಗೆ ಒಂದು ಪರ್ಣಶಾಲೆ, ಆಮೇನ್, ಎಲಿಯನಿಗೆ ಒಂದು ಪರ್ಣಶಾಲೆ, ನಿನಗೂ ಒಂದು ಕಟ್ಟು ಬಿಡ್ತೀವಿ ಅಂತ ಹೇಳಿದ್ರು. ಆಗ ದೇವ್ರು ಹೇಳ್ತಾನೆ, ಸ್ವಲ್ಪ ತಡ ಮಾಡಿದ್ರೆ ಇವರು ಕಟ್ಟೆ ಬಿಡ್ತಾರೆ ಅಂತ ಹೇಳಿ, ಹಲ್ಲೆಲೂಯಾ, ಇವರು ಕಟ್ಟಿದ್ರು. ಯಾರ್ದು ಕಟ್ತಾರೆ ಗೊತ್ತಾ, ಮೋಶೆ ಯಾರು, ಸತ್ತೋಗಾನೆ. ಎಲಿಯ ಯಾರು, ಸತ್ತೋಗಾನೆ. ಕೆಲವು ಧರ್ಮಗಳಲ್ಲಿ ಸತ್ತವನಿಗೆ ಗುಡಿ ಕಟ್ಟಿದ್ರೆ ಏನಂತ ಕರೀತಾರೆ ಗೊತ್ತ್ರಿ, ಶ್ರೈನ್. ಹಲ್ಲೆಲೂಯಾ. ಇವತ್ತು ಅಂತ ಅನೇಕ ಕ್ರೈಸ್ತ ಗುಡಿಗಳಿದೆ. ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತಂತ ವ್ಯಕ್ತಿಯನ್ನ ದೇವರಂತ ಪೂಜೆ ಮಾಡುವಂತ ಗುಡಿಗಳಿಗೆ ಹೋಗ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿ ತಂದು ಬಿಡ್ತಾರೆ ಇವ್ರು ಅಂತ ಹೇಳಿ ಇಮಿಡಿಯೇಟ್ ಆಗಿ ದೇವ್ರ ಏನ್ ಮಾಡಿದ, ಧರ್ಮಶಾಸ್ತ್ರವನ್ನ ಎತ್ತುಬಿಟ್ಟ. ದೇವ್ರ ಏನ್ ಮಾಡಿದ, ಪ್ರವಾದಿಯನ್ನ ಎತ್ತುಬಿಟ್ಟ. ದೇವ್ರು ಹೇಳ್ತಾನೆ, ಆಮೇನ್, ಈಗ ಹಲ್ಲೆಲೂಯಾ, ಅವ್ರ ಹತ್ರ ಮಾತನಾಡಿ ಹೇಳ್ತಾನೆ, ಆಮೇನ್, ಯೇಸುವನ್ನ ತೋರಿಸಿ, ಇವನು ನನ್ನ ಪ್ರಿಯ ಕುಮಾರನು, ನಾನು ಇವನನ್ನ ಮೆಚ್ಚಿದ್ದೇನೆ, ಇವನೇ ಪರಿಪೂರ್ಣನು, ಇವನೇ ಪರ್ಫೆಕ್ಟ್ ಲ್ಯಾಂಬ್, ಇವನನ್ನ ನಾನು ಮೆಚ್ಚಿದ್ದೇನೆ. ಕೇವಲ ಇವನ ಉಪದೇಶ ಕೇಳಿರಿ, ಕೇವಲ ಇವನ ಪ್ರಸಂಗ ಕೇಳ್ರಿ, ಕೇವಲ ಇವನ ಸಂದೇಶವನ್ನ ಕೇಳ್ರಿ. ಇವನು ಏನ್ ಮಾಡ್ತಾನೆ, ಇವನು ಏನ್ ಮಾಡಿ ಮುಗಿಸಿದಾನೆ, ಅದನ್ನ ಮಾತ್ರ ನೀವು ಕೇಳ್ರಿ. ಹಲ್ಲೆಲೂಯಾ. ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳು ಯೋಹಾನನ ತನಕವೇ. ಯೇಸು ಬಂದ ನಂತರ ಧರ್ಮಶಾಸ್ತ್ರ ಇಲ್ಲ, ಯೇಸು ಬಂದ ನಂತರ ಪ್ರವಾದಿಗಳಿಲ್ಲ. ನಂತರ ದೇವರ ರಾಜ್ಯದ ಸಂದೇಶ ಶುರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾಸ್ಪ್ಯಾರಿಟಿ, ಸುವಾರ್ತೆಗೆ ನಾವು ವಿರುದ್ಧ ಇಲ್ಲ, ಪ್ರಾಸ್ಪ್ಯಾರಿಟಿಗೆ ನಾವು ವಿರುದ್ಧ ಇಲ್ಲ. ಆದರೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಪ್ರಾಸ್ಪ್ಯಾರಿಟಿ ಗಾಸ್ಪಲ್. ಬಟ್ ಸುವಾರ್ತೆಯಲ್ಲಿ ಪ್ರಾಸ್ಪ್ಯಾರಿಟಿ ಇದೆ, ಸಮೃದ್ಧಿ ಎಲ್ಲಿದೆ, ಸುವಾರ್ತೆಯಲ್ಲಿದೆ. ಆದ್ರೆ ಸುವಾರ್ತೆಯ
ಗಾಸ್ಪಲ್ ಇಲ್ಲ, ಸುವಾರ್ತೆ ಇಲ್ಲ. ಓಕೆ, ಸಮೃದ್ಧಿಯ ಸುವಾರ್ತೆ ಇಲ್ಲ. ಆದ್ರೆ ಸುವಾರ್ತೆಯಲ್ಲಿ ಏನಿದೆ? ಸಮೃದ್ಧಿ ಇದೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಇವತ್ತು ಪ್ರಾಸ್ಪರಿಟಿ ಗಾಸ್ಪಲ್ ಹೆಸರಿನಲ್ಲಿ ಹಲ್ಲೆಲೂಯಾ ಇವತ್ತು ಏನ್ ನಡೀತಾ ಇದೆ? ವ್ಯಾಪಾರ. ಏನ್ ನಡೀತಾ ಇದೆ? ದಂಧ. ಹಲ್ಲೆಲೂಯಾ. ಸಭೆಯಲ್ಲಿ ಹೇಳ್ತಾರೆ, ಆಮೇನ್, ಬೀಜ ಬಿತ್ತು, ಬಂಗಾರ ಬಿತ್ತು, ಹಣ ಬಿತ್ತು. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇನೆ, ಒಂದು ವೇಳೆ ನಾನು ಹಣ ಕೊಡುವುದರ ಮೂಲಕ ದೇವರು ನನ್ನನ್ನು ಆಶೀರ್ವಾದ ಮಾಡೋದಾಗಿದ್ರೆ ಆ ವಚನ ಸುಳ್ಳಾಗಿರ್ಬೇಕು. ಯಾವುದು? ಆ ವಚನ ಹೇಳುತ್ತೆ, ಪಕ್ಷಿಗಳನ್ನು ನೋಡ್ರಿ, ಬಿತ್ತಲ್ಲ ಕೊಯ್ಯಲ್ಲ, ಆ ಹೂಗಳನ್ನು ನೋಡ್ರಿ, ನನ್ನ ದೇವರ ಅಲಂಕಾರ ಮಾಡ್ತಾನೆ. ಅರೆ, ಅವುಗಳಿಗೆ ಅಲಂಕಾರ ಮಾಡುವಾಗ, ಅವುಗಳಿಗೆ ಪೋಷಣೆ ಮಾಡುವಾಗ ಪರಲೋಕದಲ್ಲಿ ಇರೋದು ನಮ್ಮ ದೇವರಲ್ಲ, ಪರಲೋಕದಲ್ಲಿ ಇರೋದು ನಮ್ಮ ತಂದೆ. ಆತನು ನಮ್ಮ ಅಪ್ಪನಾಗಿದ್ದಾನೆ. ರೋಮ 8:32 ಹೇಳುತ್ತೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ರೊಕ್ಕ ಕೊಟ್ಟು ಅಲ್ಲ, ಉಚಿತವಾಗಿ ಕೊಡಲು ಶಕ್ತನಾಗಿದ್ದಾನೆ. ಇವತ್ತು ಉಚಿತ ನಮಗೆ ಯಾಕೆ ಗೊತ್ತಾ? ಯೇಸು ಏನ್ ಮಾಡಿದ? ಬೆಲೆ ಕಟ್ಟಿದ. ಯೇಸು ಏನ್ ಮಾಡಿ ಮುಗಿಸಿದ? ಅದಕ್ಕಾಗಿ ಇವತ್ತು ನಾವು ಉಚಿತವಾಗಿ ಹೊಂದಿಕೊಂಡಿದ್ದೇವೆ. ನಾವು ಮಾಡಬೇಕಾದದ್ದು ಒಂದೇ ಸಾರ್. ಇವತ್ತು ಮಾಡೋ ಕೆಲಸ ಏನಿಲ್ವಾ ಪಾಸ್ಟೋರೇ? ಮಾಡೋ ಕೆಲಸ ಒಂದೇ ರೀ. ಆ ಕೆಲಸ ಏನ್ ಗೊತ್ತಾ? ದೇವರು ಹೇಳ್ತಾರೆ, ಯೇಸುವನ್ನ ತೋರಿಸಿ, ನಾನು ಕಳುಹಿಸಿಕೊಟ್ಟ ನನ್ನ ಮಗನನ್ನು ನಂಬುವುದೇ ಈ ದಿನ ನೀನು ಮತ್ತು ನಾನು ಮಾಡಬೇಕಾದಂತ ಕಾರ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ರಾಜ್ಯ ಹುಡುಕ್ರಿ, ನಾನು ಅವುಗಳ ಕೂಡ ಎಲ್ಲವನ್ನ ನಿಮಗೆ ಉಚಿತವಾಗಿ ಕೊಡುತ್ತೇನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪರಲೋಕ ಒಂದು ಬ್ಯಾಂಕ್ ಅಲ್ಲ. ಹಲ್ಲೆಲೂಯಾ. ದೇವರು ಬ್ಯಾಂಕ್ ಮ್ಯಾನೇಜರ್ ಅಲ್ಲ. ದೇವರು ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಟ್ರಾನ್ಸಾಕ್ಷನರಿ ಅಥವಾ ವ್ಯವಹಾರ ಮಾಡಲಿಕ್ಕೆ ಆತನು ನಮ್ಮ ತಂದೆಯಾಗಿದ್ದಾನೆ. ಆತನು ನಮ್ಮ ಅಪ್ಪನಾಗಿದ್ದಾನೆ. ಹಿರಿಯ ಅಣ್ಣನಿಗೆ ತಂದೆ ಹೇಳ್ತಾನೆ, ನನ್ನದೆಲ್ಲ ನಿನ್ನದೇ. ಸರಿಯಾದ ಆಹಾರದಿಂದ, ಅಲ್ಲಲ್ಲಿ ಆಹಾರ ಪದ್ಧತಿಯಿಂದ ನಾವೇನ್ ಮಾಡ್ತೇವೆ? ಆತ್ಮಿಕವಾಗಿ ಬೆಳೆಯುತ್ತೇವೆ. ನಮ್ಮ ಸಂದೇಶ ಯಾರು? ಕ್ರೈಸ್ತನು. ಆಮೇನ್. ಫಿಲಿಪನು ನತಾನಿಯೇಲನನ್ನ ಯೇಸು ಹತ್ರ ಕರ್ಕೊಂಡು ಹೋಗ್ತಾ ಇರುವಾಗ ನತಾನಿಯೇಲನು ಕೇಳ್ದ, ಯಾರ ಹತ್ರ ಕರ್ಕೊಂಡು ಹೊಂಟಿ? ನತಾನಿಯೇಲನೇ, ನಿನಗೆ ದೇವರ ವಾಕ್ಯ ಗೊತ್ತು, ನಿನಗೆ ಧರ್ಮಶಾಸ್ತ್ರ ಗೊತ್ತು, ಹೌದಾ? ಯೇಸು ಯಾರಂತ ಗೊತ್ತಿಲ್ವಾ? ಗೊತ್ತಿಲ್ಲ ನನಗೆ. ಆಗ ಫಿಲಿಪನ್ ಹೇಳ್ತಾನೆ ನತಾನಿಯೇಲನಿಗೆ, ಯಾರ ಕುರಿತಾಗಿ ಶಾಸ್ತ್ರಗಳಲ್ಲಿ, ಯಾರ ಕುರಿತಾಗಿ ಪ್ರವಾದನೆಯ ಗ್ರಂಥಗಳಲ್ಲಿ, ಯಾರ ಕುರಿತಾಗಿ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆಯೋ ಅವನೇ ಆ ಕ್ರಿಸ್ತನು. ನಮ್ಮ ಆತ್ಮಿಕ ಬೆಳವಣಿಗೆ ಇರುವಂಥದ್ದು ಯಾವುದರಲ್ಲಿ? ಕ್ರಿಸ್ತನ ಉಪದೇಶಗಳಲ್ಲಿ. ಸರಿಯಾದ ಆಹಾರ ಯಾವುದು? ಆಮೇನ್. ಕ್ರಿಸ್ತನು ಏನು ನಮಗೆ ಮಾಡಿದ್ದಾನೋ, ಮಾಡಿ ಮುಗಿಸಿದಾನೋ ಆ ಉಪದೇಶಗಳಲ್ಲಿಯೇ ನಮ್ಮ ಆತ್ಮೀಕ ಬೆಳವಣಿಗೆ ಇರುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯಾ. ಓಕೆ, ಅದನ್ನ ಕಂಟಿನ್ಯೂ ಮಾಡೋಣ್ರಿ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 19ನೇ ಅಧ್ಯಾಯ. ಓಕೆ, ಮನಸ್ಸು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಭೋಜನ ಪದಾರ್ಥಗಳನ್ನು ವಿಶೇಷಿಸುವುದರಿಂದ ಅಥವಾ ತಿನ್ನುವುದರಿಂದ ಅದು ಆಗುವುದಿಲ್ಲ. ಭೋಜನ ಪದಾರ್ಥಗಳನ್ನ ವಿಶೇಷಿಸಿ ಅಂದ್ರೆ ಓಕೆ, ಈಟಿಂಗ್. ಓಕೆ, ಅಲ್ಲಿ ಮಾತನಾಡುತ್ತಿರುವಂತ ಭೋಜನ 3ನೇ ಅಧ್ಯಾಯದಲ್ಲಿ ಪೌಲನು ಮಾತನಾಡಿದ್ನಲ್ಲ, ಹಾಲು ಗಟ್ಟಿ ಆಹಾರ ಅದಲ್ಲ. ಇಲ್ಲಿ ಪೌಲನು ಮಾತನಾಡುತ್ತಿರುವಂತ ಈ ಭೋಜನ, ಇದನ್ನ ನಾವು ತಿಳ್ಕೊಳ್ಬೇಕಂದ್ರೆ ಬೇಗ ನಾವು 9ನೇ ಅಧ್ಯಾಯ ಅದೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 9-10 ಓದೋಣ. ಬೇಗ, ಫಾಸ್ಟ್, ನಮ್ಮ ಸಮಯ ಇಲ್ಲ. ಅನ್ನಪಾನಾದಿಗಳು ವಿವಿಧ